ತುಂಬಾ ಚೆನ್ನಾಗಿ ಕಾಣಿಸ್ತಿದ್ದೀರಾ. ಬಹುತ್ ಅಚ್ಚಾ. ಧನ್ಯವಾದ ಮುತ್ತುಜಿ. ರೇ ಸೀರೆ ನೀವೇ ಉಡ್ಸಿದ್ದ? ನಿಮ್ ಕೈಲಿ ಒಂದ್ ಮ್ಯಾಜಿಕ್ ಇದೆ ರೀ. ನಾನು ಫುಲ್ ರೆಡಿ ಆಗಿದ್ದೀನಿ. ಮೈ ಹೆಂಗ್ ಕಾಣಿಸ್ತಿದ್ದೀರಾ? ಪಂಚೆ ಶರ್ಟು. ಮಹಿಮಾ, ನಿಮ್ಗೆ ಫ್ಲವರ್ಸ್ ನ ಅಂಗಡಿ ತೆಕ್ಕೊಡ್ತೀನಿ. ಮುತ್ತು ಮಾವ, ಎಲ್ಲರೂ ಹೊರಟ್ರಾ? ಚಂದನ, ನಿಮ್ಗೆ ಈ ಸೀರೆ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ. ಈ ಹುಡುಗಿನೂ ಅಷ್ಟೇ, ನಮ್ ಸೈಡ್ ಅವ್ರ ತರನೇ ಕಾಣಿಸ್ತಿದ್ದಾರೆ. ಥ್ಯಾಂಕ್ಸ್ ಭಾರತಿ. ಏನೇ ಅದು, ದೇವ್ರ ದರ್ಶನಕ್ಕೆ ಹೋಗಕ್ ಮುಂಚೆ ದರಿದ್ರದವ್ರ ದರ್ಶನ ಆಗೋಯ್ತು. ಇವತ್ತೆಲ್ಲ ಆದಂಗೆ. ಅಮ್ಮ, ಹೇಗಿದ್ರು ಮುತ್ತು ಮಾವ ಎಲ್ರು ಹೋಗ್ತಿದಾರಲ್ಲ, ನಾವು ಅವ್ರ ಜೊತೆನೆ ಹೋಗಣ್ವಾ? ಇವ್ರಗಳ ಜೊತೆ ಹೋಗೋ ಕರ್ಮ ನಮಗೇನಕ್ಕೆ? ನಮ್ಗೇನ್ ದಾರಿ ಗೊತ್ತಿಲ್ವಾ? ಹೋಗೋಣ, ನಡಿಯಪ್ಪ. ಮುತ್ತಪ್ಪ ಎಲ್ಲ ರೆಡಿನಾ? ಬನ್ನಿ ಬನ್ನಿ ಹೋಗೋಣ. ಸರ್, ನಿಮ್ಮ ಮನೆತನದ ದೇವರು ತಾಯಿ ಚಾಮುಂಡೇಶ್ವರಿ ದೇವಸ್ಥಾನ ಇದೆ. ಚಾಮುಂಡಿ ತಾಯಿ ದೇವಸ್ಥಾನ ಅಂತೀರಾ? ಅಯ್ಯನ ಗುಡಿ ಅಂತ ಬರ್ದಿದೆ, ಇದ್ರ ವಿಶೇಷ? ಸರ್, ಅಯ್ಯ ಅಂದ್ರೆ ಸಾಕ್ಷಾತ್ ಪರಮೇಶ್ವರ. ಅವನ ಅಂತರಾತ್ಮ ತುಂಬಾ ಆ ತಾಯಿನೇ ತುಂಬಿಕೊಂಡಿದ್ದಾಳೆ. ಅವನ ಜೊತೆ ಇಲ್ಲಿಯೇ ನೆಲೆಸಿದ್ದಾಳೆ. ವಿಶೇಷ ದಿನಗಳಲ್ಲಿ ಸತಿಪತಿಗಳ ಪೂಜೆ ಒಟ್ಟಿಗೆ ಆಗುತ್ತೆ, ಆಗ ಮಾತ್ರ ಅಲ್ಲಿಗೆ ಪ್ರವೇಶ. ಉಳಿದ ದಿನಗಳಲ್ಲಿ ಅಲ್ಲಿದೆಯಲ್ಲ ಆ ತಾಯಿ ವಿಗ್ರಹ ಇದೆಯಲ್ಲ, ಅಲ್ಲಿ ಪೂಜೆ ನಡೆಯುತ್ತೆ. ಬನ್ನಿ ಅಲ್ಲಿಗೆ ಹೋಗೋಣ. ನಮಸ್ಕಾರ. ನಮಸ್ತೆ ಶಂಕರಣ್ಣ. ಸ್ವಲ್ಪ ಪೂಜೆ ಮಾಡ್ಕೊಡ್ಬೇಕಿತ್ತು. ಶಂಕರಣ್ಣ, ಯಾರಿವ್ರು? ಇವರು ಈ ತಾಯಿ ಒಕ್ಕಲು. ತುಂಬಾ ವರ್ಷಗಳಿಂದ ನಡ್ಕೊಂಡಿರ್ಲಿಲ್ಲ, ಈಗ ಬಂದಿದ್ದಾರೆ. ಬೆಂಗಳೂರಲ್ಲಿ ಇರೋದು. ಅದೇ ನಮ್ಮ ಲಾರಿ ಡ್ರೈವರ್ ನಟರಾಜನ್ ಇದಾರಲ್ಲ, ಅವ್ರ ಮಕ್ಕಳು. ಹೌದಾ, ಒಳ್ಳೇದಾಗ್ಲಿ. ಹೌದು, ಅಪ್ಪಯ್ಯ ನೀನು ಬಂದಿಲ್ಲ? ಐ ಆಮ್ ಹಿಯರ್. ನಟರಾಜನಿಗೆ 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 ನಟರಾಜ ಮನುಷ್ಯನ್ ಬೇಕಿತ್ತಾ? ರಾಜಣ್ಣ, ನಿನ್ನ ಕುಟುಂಬ ಪರಿಚಯ ಮಾಡಿಕೊಡು. ಇವರೇ ನನ್ನ ಮುತ್ತಿನಂತ ಫ್ಯಾಮಿಲಿ. ನೋಡಪ್ಪ, ನನ್ನ ದೊಡ್ಡ ಮಗ ಮುತ್ತು ರಾಜ, ಎರಡನೇ ಅವನು ಹರಿಶ್ಚಂದ್ರ, ಮೂರನೇ ಅವನು ಕಂಠೀರವ ಕುಮಾರ ಕಂಠೀರವ, ನಾಲ್ಕನೇ ಅವನು ಮಯೂರ. ಇವರೇ ನನ್ನ 4 ಜನ ಮುತ್ತುಗಳು. ಏನ್ ನಟರಾಜಣ್ಣ, ಎಲ್ಲಾ ಮಕ್ಳಿಗೂ ಅಣ್ಣವ್ರ ಸಿನಿಮಾ ಹೆಸರು ಬಿಡಿ ಇಟ್ಬಿಟ್ಟಿದಿರಲ್ಲ. ಅಣ್ಣವರ ಅಭಿಮಾನಿ ಆದ್ಮೇಲೆ ಅಷ್ಟು ಮಾತ್ರ ಮಾಡ್ಲಿಲ್ಲ ಅಂದ್ರೆ ನಾನು ಹೇಗೆ ಅಣ್ಣವರ ಅಭಿಮಾನಿ ಆಗ್ತೀನಿ? ಅರ್ಚಕ್ರೆ, ಪೂಜೆ ಶುರು ಮಾಡಿ. ಹೀಗೆ ಮೊದಲನೇ ಪೂಜೆ ನಿಮ್ದೆ. ಕ್ಷೇಮ ಸ್ಥೈರ್ಯ ವೀರ್ಯ ವಿಜಯ ಅಭಿಯಾಯು ಒಕ್ಲು ಅಂತ ಹೇಳ್ತಾ ಇದೀರಾ. ನಿಮ್ಮನ್ನ ನಿಮ್ಮ ಕುಟುಂಬನ ತಲಾಂತರವಾಗೂ ಆ ದೇವಿ ಕಾಯ್ತಾಳೆ. ಒಳ್ಳೇದಾಗಿದೆ. ರಾಜಣ್ಣ, ನಮ್ದಿಷ್ಟು ಕೆಲಸ ಇದೆ, ಹೋಗ್ಬರೋಣ. ನಾನು ಬರ್ತೀನಿ. ಮುತ್ತೈದೆ ಆದವಳು ಮೊದ್ಲು ತಾಳಿಗಿಟ್ಕೋಬೇಕು ಕುಂಕುಮನ. ನಾಳೆ ಏನೋ ಪೂಜೆ ಇದೆ ಅಂತ ಹೇಳಿದ್ರೆ? ಹೌದಪ್ಪ, ನಾಳೆ ತಾಯಿಗೆ ವಿಶೇಷ ಪೂಜೆ ಇದೆ. ವರ್ಷಕ್ಕೊಂದ್ಸಲ ನಡೆಯೋ ಮಹಾಪೂಜೆ ಆಚರಣೆನ ನೋಡೋದಿಕ್ಕೆ ಒಂದ್ ಚಂದ. ಅಂತ ವಿಶೇಷತೆ ಏನಿದೆ? ಅದನ್ನ ಹೇಳಕ್ಕಾಗಲ್ಲಮ್ಮ. ನಾಳೆ ಹೆಂಗೂ ಇರ್ತಿರಲ್ಲ, ನೀವೇ ನಿಮ್ಮ ಕಣ್ಣಾರೆ ನೋಡಿ ಆ ಪೂಜೆನ, ಆ ಆಚರಣೆನ, ಅದ್ರ ವೈಭವನೇ ಬೇರೆ. ಇದೆಲ್ಲ ಪ್ರತಿ ವರ್ಷ ತಾಯಿಗೆ ನಡ್ಕೊಂಡು ದೇಣಿ ಕೊಡೋರು ನಾವು. ಮನೆ ದೇವ್ರು ಎಲ್ಲಿದೆ ಅಂತಾನೆ ಗೊತ್ತಿಲ್ದಿದವ್ರಿಗೆ ಮೊದಲನೇ ಪೂಜೆ ಮಾಡಿ ಕಳಿಸ್ತಿದಿರಲ್ಲ, ಇದು ಸರಿನಾ? ಏನ್ ಮಾತಾಡ್ತಿದ್ಯಾ? ಪೂಜೆ ವಿಷಯದಲ್ಲೇ ಹೀಗೆಲ್ಲ ಮಾತಾಡ್ತಿದ್ಯಲ್ಲ? ಹೋಯ್ ಮುಚ್ಕೊಟ್ ಹೇಳಿ ಚಕ್ರೆ, ಇದು ಸರಿನಾ? ಅಮ್ಮ, ಅವ್ರು ಮೊದ್ಲೇ ಬಂದಿದ್ರು, ಅದಕ್ಕಾಗಿ ಅವ್ರಿಗೆ ಪೂಜೆ ಮಾಡ್ಕೊಟ್ಟೆ. ಮಹಾತಾಯಿ ಕಾತ್ಯಾಯಿನಿ, ನೀನೊಬ್ಬಳೇ ಮಹಾತಾಯಿಗೆ ದೇಣಿಗೆ ಕೊಟ್ಟು ದೇವಸ್ಥಾನ ಕಟ್ಕೊಟ್ಟಂಗ್ ಮಾತಾಡ್ತಾ ಇದೆಯಮ್ಮ. 6 ಜನ ದೇಣಿಗೆ ಕೊಡ್ತಾ ಇದ್ದಾರೆ. ಸ್ವಲ್ಪ ತಿಳ್ಕೊಂಡ್ ಮಾತಾಡು. ಅಪ್ಪ, ದಯವಿಟ್ಟು ಸ್ವಲ್ಪ ಸುಮ್ನೆ ರೀ. ಸ್ವಾಮಿಗಳೇ, ಇಷ್ಟು ವರ್ಷ ಈ ತಾಯಿ ಸನ್ನಿಧಿ ಎಲ್ಲಿದೆ ಅಂತಾನೆ ನಮ್ಗೆ ಗೊತ್ತಿರ್ಲಿಲ್ಲ. ಹಾಗಾಗಿ ಇಲ್ಲಿನ ಆಚರಣೆ ಪದ್ಧತಿ ದೇಣಿಗೆ ಇದು ಯಾವ್ದು ನಮ್ಗೆ ಗೊತ್ತಾಗ್ಲಿಲ್ಲ. ಈಗ ನಮ್ಗೆ ಎಲ್ಲ ಗೊತ್ತಾಗಿದೆ. ನಾವ್ ಅದನ್ನ ಪರಿಹಾರ ಮಾಡ್ಕೊಡೋದಕ್ಕೆ ಸಿದ್ಧವಾಗಿದ್ದೀವಿ. ಇಷ್ಟು ವರ್ಷದ್ದು ಸೇರಿಸಿ ಎಷ್ಟು ಕೊಡ್ಬೇಕು ಅಂತ ಹೇಳಿ ನಾವ್ ಅದನ್ನ ಕೊಡ್ತೀವಿ. ಸುಡಿ ನೋಡ್ ಮುತ್ತಪ್ಪ, ಹಳೆದೆಲ್ಲ ಯಾಕೆ? ಈಗ ಬಂದಿದ್ದೀರಾ, ಇನ್ ಮುಂದೆ ವರ್ಷ ವರ್ಷ ತಾಯಿ ಸೇವೆ ಮಾಡ್ಕೊಂಡು ದರ್ಶನ ಮಾಡ್ಕೊಂಡು, ತಾಯಿ ಒಕ್ಕಲಾಗಿದ್ರಿಂದ ಅದ್ ಏನ್ ಕಾಣಿಕೆ ಕೊಡ್ಬೇಕು, ದೇಣಿಗೆ ಕೊಡ್ಬೇಕು, ಕೊಟ್ಟು ಸೇವೆ ಮಾಡ್ಕೊಂಡು ಹೋಗಿ. ಆಯ್ ಶಂಕರಣ್ಣ. ವರ್ಷ ಬರೋ ಬುಕ್ಕಗಳ ಇವು. ದೇವಸ್ಥಾನದಲ್ಲಿ ಏನಕ್ಕೆ ಜಗಳ? ವರ್ಷ ನೀವ್ ತಾನೇ ಎಲ್ಲಿ ಬರ್ತೀರಾ? ಫೋನ್ ಮಾಡಿ ಪೂಜೆ ಮಾಡಿ ಅಂತ ಹೇಳ್ತೀರಾ. ವರ್ಷ ಬರೋ ಇವಳು ಮುಸುಡಿ ನೋಡು. ನೋಡ್ಕೊ, ಅದಕ್ಕೆ ಯಾಕೆ ಜಗಳ? ಪೂಜೆ ಮಾಡ್ಕೊಡ್ತೀನಿ. ಎಲ್ಲ ಮುಗೀತು ತಾನೆ, ಇನ್ನೇನ್ ನೋಡ್ತಾ ನಿಂತಿದ್ದೀರಾ? ಹೋಗ್ತಾ ಇರಿ. ಬನ್ನಿ ಮೇಡಮ್, ನಿಧಾನ. ಇದು ಬೆಂಗಳೂರು ರೋಡ್ ಅಲ್ಲ, ಹಳ್ಳಿ ತೋಟ. ಜಾರತ್ತೆ, ನಿಧಾನಾಗಿ ನೋಡ್ಕೊಂಡ್ ನಡೀರಿ. ಅದು ನನಗೂ ಗೊತ್ತು. ಚಿಕ್ಕಮಂಗ್ಳೂರಲ್ಲಿ ಈ ಗದ್ದೆ ಬೈಲು ಎಲ್ಲ ನಾನು ನೋಡಿದೆ. ಓಡಿದೀರಾ ಅಷ್ಟೇ, ನಡೆದಿಲ್ಲ. ನಿಧಾನಕ್ಕೆ ನೋಡ್ಕೊಂಡ್ ನಡೀರಿ ಮೇಡಮ್, ಇಲ್ಲಾಂದ್ರೆ ಬೀಳೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸ್ಲಿಪ್ ನಿಮ್ಗೆ ಜಾರತ್ತೆ ಅಂತ ಸೀರೆ ಬೇರೆ ಉಟ್ಕೊಂಡಿದೀರಾ. ಹುಷಾರಾಗಿ ನಡೀರಿ. ನನಗ್ ನಡೆಯೋದ್ ಗೊತ್ತು, ನೀವು ಕೈ ತೆಗಿರಿ. ಆಯ್ತು ಮೇಡಮ್, ಹುಷಾರಾಗಿ ನೋಡ್ಕೊಂಡ್ ನಡೀರಿ. ಹರಿ, ಇಲ್ಲಿ ಗದ್ದೆ ಹಸ್ರು ಎಲ್ಲ ನೋಡಕ್ ಎಷ್ಟ್ ಚೆನ್ನಾಗಿದೆ ಅಲ್ವಾ? ಹೌದು ಮೇಡಮ್, ನಮ್ಮೂರು ಚಂದ, ಹಸಿರು ಚಂದ, ಇಲ್ಲಿರೋ ನಾವು ಚಂದ. ನಮ್ ಊರು ಅಂತ ಇಷ್ಟೊಂದು ಎಮೋಷನಲ್ ಆಗಿ ಹೇಳ್ತಿದೀರಾ ಅಂದ್ರೆ ಇಲ್ಲಿ ನಿಮ್ ಬೇರು ಇದೆ ಅನ್ನಿ. ಈ ಬೇರು ಬಳ್ಳಿ ಎಲ್ಲ ನನ್ಗೆ ಗೊತ್ತಿಲ್ಲ ಮೇಡಮ್. ನಾನಂತೂ ಈ ಊರಿಗೆ ಫಸ್ಟ್ ಟೈಮ್ ಬರ್ತಾ ಇದೀನಿ. ನನಗ್ ಸಿಕ್ಕಾಬಿಡೆ ಖುಷಿ ಆಗ್ತಿದೆ ಅಷ್ಟೇ. ಹರಿ, ನಾನ್ ನಿಮ್ಮನ್ನ ಒಂದ್ ಜಾಗ ಕರ್ಕೊಂಡು ಹೋಗ್ತೀನಿ, ಬರ್ತೀರಾ?
ಮೇಡಮ್ ಈ ಊರಲ್ಲ ನೀವಾ? ಅಲ್ಲ ಈ ಊರಿಗೆ ಫಸ್ಟ್ ಟೈಮ್ ಬರ್ತಾರ ನೀವು? ಈ ಊರಲ್ಲಿ ನಿಮ್ಗೆ ಅಂತ ಜಾಗ ಏನ್ ಗೊತ್ತು? ಅದೆಲ್ಲ ನೀವು ಕೇಳಂಗಿಲ್ಲ, ನಾನ್ ಕರ್ಕೊಂಡು ಹೋಗ್ತಿರ್ತೀನಿ, ನೀವು ಬರ್ತಿರ್ಬೇಕು ಅಷ್ಟೇ. ಆಯ್ತಾಯ್ತು. ಒಂದ್ ನಿಮಿಷ, ಇಂತ ಬ್ಯೂಟಿಫುಲ್ ಪ್ಲೇಸ್ ಬಂದಿದೀವಿ, ಒಂದ್ ಫೋಟೋ ತೆಗ್ದಿಲ್ಲ ಅಂದ್ರೆ ಹೆಂಗ್ ಹೇಳಿ? ನಿಂತ್ಕೊಳ್ಳಿ, ಒಂದ್ ಒಳ್ಳೆ ಫೋಟೋ ತೆಗಿತೀನಿ. ಅಲ್ವಾ? ಏನ್ ಚೆನ್ನಾಗ್ ಕಾಣಿಸ್ತಿದೆ ಗೊತ್ತಾ? ಮೇಡಮ್ ಸೂಪರ್ ಆಗಿ ಬಂದಿದೆ ಫೋಟೋ. ಈ ಲೊಕೇಶನ್ ಒಂಥರ ಸ್ವರ್ಗ ಇದ್ದಂಗಿದೆ. ಯಾವ ಆಂಗಲ್ ಅಲ್ಲಿ ಫೋಟೋ ತೆಗೆದ್ರು ಸಖತ್ತಾಗಿ ಬರ್ತಿದೆ. ಸೂಪರ್ ಆಗಿದೆ ಹರಿ. ನಿಮಗ್ ಫ್ರೇಮ್ ಸೆನ್ಸ್ ತುಂಬಾ ಚೆನ್ನಾಗಿದೆ ಅನ್ಸುತ್ತೆ. ಏನೋ ಚೆನ್ನಾಗಿ ವರ್ಕೌಟ್ ಆಗ್ತಿದೆ, ಆದ್ರೆ ಪ್ರೇಮನೇ ವರ್ಕೌಟ್ ಆಗ್ತಿಲ್ಲ. ಏನಂದ್ರಿ? ಅದು ಸೆಲ್ಫಿ ತಗೊಳ್ಳೋಣ ಅಂತಂದೆ. ಬನ್ನಿ. ಕೊಡ್ತಾ ಇದೀರಾ? ಇಲ್ಲಿ ನೋಡಿ. ಹರಿ ಇದೆಲ್ಲ ಪೋಸ್ ಬೇಡ, ಸರಿಯಾಗಿ ಪೋಸ್ ಕೊಡಿ. ಬನ್ನಿ. ಎಲ್ಲೋ ಕರ್ಕೊಂಡ್ ಹೋಗ್ತೀನಿ ಅಂತ ಈ ಮರದ ಹತ್ರ ಕರ್ಕೊಂಡ್ ಬಂದಿದೀರಾ. ಈ ಮರದ ಹಣ್ಣು ಅಂದ್ರೆ ನಿಮ್ಗೆ ಇಷ್ಟನಾ? ಹರಿ ಇದು ಬರೀ ಮರ ಅಲ್ಲ, ನಿಮ್ ಬದುಕಿನ ಬೇರೆ. ನಮ್ ತಾಯಿಯಣ್ಣ ನೀವ್ ಏನ್ ಹೇಳ್ತಿದ್ರ ಅಂತ ನಮ್ಗೆ ಗೊತ್ತಾಗ್ತಿಲ್ಲ. ನೀವ್ ಚಿಕ್ಕವರಿದ್ದಾಗಿಂದ ಅಮ್ಮನ್ ಮಡಿಲು, ಅವಳ ವಾತ್ಸಲ್ಯ, ಅವಳ ಸ್ಪರ್ಶ, ಅವಳ ಪ್ರೀತಿ ಇದ್ಯಾವ್ದು ಸಿಕ್ಕಿಲ್ಲ ಅಲ್ವಾ? ಅಲ್ಲ ಮೇಡಮ್, ಅಮ್ಮನ್ ಪ್ರೀತಿ ಸಿಗ್ದಿರೋ ಪಾಪಿಗಳ್ ನಾವು. ಅವಳ ಲಾಲಿ ಹಾಡಿದ್ ಕೇಳಿದ್ ನೆನ್ಪಿಲ್ಲ, ಅವಳ ತೋಳಲ್ ಮಲಗಿದ್ ನೆನ್ಪಿಲ್ಲ, ಅವಳ ಮಾತು ಪ್ರೀತಿ ಇದ್ ಯಾವ್ದು ಗೊತ್ತಿಲ್ಲ. ಇಂಥ ಪಾಪಿಗಳನ್ನೆಲ್ಲಾದ್ರೂ ನೋಡಿದೀರಾ ನೀವು? ಹರಿ ನಿಮಗ್ ನಿಮ್ ಅಮ್ಮನ್ ನೋಡ್ಬೇಕು ಅಂತ ಅನ್ಸಿಲ್ವಾ? ನಿಮ್ ಅಮ್ಮನ್ ತೋರಿಸ್ಬೇಕು ಅಂತಾನೆ ನಾನ್ ನಿಮ್ಮನ್ನ ಇಲ್ಲಿ ಕರ್ಕೊಂಡ್ ಬಂದಿದ್ದು. ಏನ್ ಹೇಳ್ತಿದ್ದೀರಾ? ನಮ್ಮಮ್ಮನ್ ತೋರಿಸ್ತೀರಾ? ಎಲ್ಲಿ? ಅಮ್ಮ 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 ಮೇಡಮ್, ಅಮ್ಮ ಎಲ್ಲಿದ್ದಾರೆ? ಎಲ್ಲಿ ಹೇಳಿ ಮೇಡಮ್? ಹರಿ ಅವ್ರನ್ನ ನೇರವಾಗಿ ತೋರ್ಸೋ ಶಕ್ತಿ ನನ್ಗಿಲ್ಲ, ಆದ್ರೆ ಅವ್ರ ಪ್ರೀತಿಯಿಂದ ನೆಟ್ಟು ಬೆಳೆಸಿರೋ ಈ ಮರನೇ. ಹರಿ ಇದೇ ನಿಮ್ಮಮ್ಮ. ಮೇಡಮ್ ಹೇಳ್ತಿದ್ದೀರಾ ನೀವು? ಇದು ಅಮ್ಮ ಬೆಳೆಸಿರೋ ಮರನ? ಮೇಡಮ್ ನೋಡಿ, ನಮ್ಮಮ್ಮ ಸಿಕ್ಬಿಟ್ಲು. ನನ್ನ ಹೆಸರು ಹರಿ ಹರಿ ಅಂತ ಕರೀತಿದ್ದಾರೆ. ನಮ್ಮಮ್ಮನ್ ಲಾಡಿ ಹಾಡ್ ಕೇಳಿಸ್ತಿದೆ. ಈ ತುಂಬ ಎಲೆಗಳನ್ನ ತೊಟ್ಲು ಮಾಡ್ಕೊಂಡು ತೊಡ್ಬೇಕನ್ನಿಸ್ತದೆ. ನಮ್ಮಮ್ಮನ್ ತೋರಿಸ್ಬಿಟ್ರಿ ಯಾರು ಅಂತಬ್ರೆ ಅಲ್ಲ ಗೊತ್ತಾಗ್ತಿಲ್ಲ ಮೇಡಮ್. ಇಲ್ಲಿವರೆಗೂ ನಾನು ಅಮ್ಮನ್ ಮುಖ ನೋಡಿದ್ದೆ ನೆನ್ಪಿಲ್ಲ. ಅವಳು ತನಿ ಕೇಳಲಿಲ್ಲ. ಅವಳ ನೆತ್ತಿ ಸವರಿದ್ದು, ಕಣ್ಣೂರ್ ಬಿದ್ದು ಗಾಯ ಆದಾಗ ಹಣೆಗ್ ಮುತ್ತಿಟ್ಟಿದ್ದು, ಇದು ಯಾವ್ದು ನನಗ್ ನೆನ್ಪಿಲ್ಲ. ಆದ್ರೆ ಇವತ್ತು ಅಮ್ಮ ನಿಂತಿದ್ದ ಜಾಗದಲ್ಲಿ ನಿಂತಿದೀವಿ. ಅವಳು ನೆಟ್ಟು ಬೆಳೆದ್ ನಿಂತಿರೋ ಮರದ ನೆರಳಲ್ಲಿ ನಿಂತಿದೀವಿ. ಈ ಮಣ್ಣಲ್ಲಿ ಅಮ್ಮನ್ ಗುರ್ತಿದೆ, ಈ ಮರದಲ್ಲಿ ಅಮ್ಮನ್ ಪ್ರೀತಿ ಇದೆ. ಇಲ್ಲಿ ಗಾಳಿ, ನೀರು, ಜಾಗ ಎಲ್ಲ ಕಡೆ ಅಮ್ಮ ಇದ್ದಾಳೆ. ಅಮ್ಮಮ್ಮ ಇಲ್ಲಿರೋದು ನಮ್ಗೆ ಗೊತ್ತಾಯ್ತು. ಅದು ಅಂಕಲ್ ಯಾಕೆ ಕಳ್ತಿದ್ದಾರೆ? ನಾನ್ ಪಾಪಿ ಕಣೋ, ಇಂಥ ಹೆಂಡತಿ ಜೊತೆ ಬಾಳ್ವೆ ಮಾಡಕ್ಕಾಗದೆ ಇರುವಂತ ಪಾಪಿ ಕಣೋ ನಾನು. ಇಲ್ಲ ಒಂದು ಸಮಾಧಾನ ನಿಮ್ಮಮ್ಮ ನೆಟ್ಟ ಗಿಡ ಕಣೋ ಇದು. ಪ್ರತಿ ಚಿಗುರು, ಎಲೆ, ಹಣ್ಣು, ಕಾಯಿ ಎಲ್ಲದ್ರೂ ನಿಮ್ಮಮ್ಮನೇ ಕಾಣಿಸ್ತಾಳೆ ಕಣೋ ನನಗೆ. ಅದಿವತ್ತು ಹೆಮ್ಮರವಾಗಿ ಬೆಳೆದಿದೆ ಕಣೋ, ಹೆಮ್ಮರವಾಗಿ ಬೆಳೆದಿದೆ. ಅವಳು ನನಗೆ ಬರೀ ಹೆಂಡತಿ ಆಗಿರ್ಲಿಲ್ಲ, ತಾಯಿ ಆಗಿದ್ಲು. ಮೃಗವಾಗಿದ್ದ ನನ್ನನ್ನ ಮನುಷ್ಯನನ್ನಾಗಿ ರೂಪಿಸಿದವಳೆ ಅವಳು ಕಣೋ, ರೂಪಿಸಿದವಳೆ ಅವಳು ಕಣೋ. ನನ್ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಳ್ಳೋಳು ಕಣೋ. ಆದ್ರಿಂದ ಅದೇ ಪಾಪಿ ಅವಳನ್ನು ಉಳಿಸ್ಕೊಳಕ್ಕಾಗ್ಲಿಲ್ಲ. ಅವಳ ಪ್ರೀತಿ ಒಂದೇ ಒಂದ್ ಸಾಕಿತ್ತು ಕಣೋ. ನನ್ನ 100 ವರ್ಷದ ಆಯಸ್ಸಿಗೆ, 7 ಜನ್ಮದ ನಂಟಿಗೆ. ಆದ್ರೆ ದಾಟದ್ಮೇಲೆ ನಮ್ಮ ಜೀವನದಲ್ಲಿ ಬರೋ ಹೆಣ್ಣು ನಮ್ಮ ತಾಯಿಗಿಂತ ಹೆಚ್ಚಾಗ್ತಾಳೆ ಅಂದ್ರೆ ಅದಕ್ಕಿಂತ ಮೀರಿದ ಪ್ರೀತಿ ಈ ಜಗತ್ತಲ್ಲಿ ಯಾವ್ದಿದೆ ಗೊತ್ತು? ನನಗೆ ಪ್ರೀತಿ ಅಂದ್ರೆ ಏನು ಅಂತ ಮೊದಲು ಹೇಳ್ಕೊಟ್ಟಿದ್ದೆ ಅವಳು ಕಣೋ. ಬಂಡೆಗಲ್ ತರ ಓಲ್ಟನಾಗಿದ್ದ ನನಗೆ ಜೀವನದ ದಾರಿ ಏನು ಅಂತ ತೋರಿಸಿದ್ರು. ಆ ದಾರಿದಲ್ಲಿ ನನ್ನನ್ನ ಒಬ್ಬಂಟಿ ಮಾಡ್ಬಿಟ್ಟು ಹೋದ್ಲು. ಅವಳು ಇಲ್ಲದೆ ಇದ್ದಾಗ
ನನ್ನನ್ನು ನೆನೆಸ್ಕೋ ಅಂತ ಅಂದ್ಬಿಟ್ಟು ಈ ಗಿಡ ನೆಟ್ಬಿಟ್ಟು ಹೊರಟೋಗಿದ್ದಾಳೆ ಕಣ. ಅಪ್ಪ ನೀನ್ ಅಮ್ಮನ್ನ ಇಷ್ಟೊಂದು ಪ್ರೀತಿಸ್ತೀಯ, ಆದ್ರೆ ಸಮಾಜ ನೀನ್ ಅವಳನ್ನ ಕೊಲೆ ಮಾಡಿದೆ ಅಂತ ಹೇಳುತ್ತೆ. ಯಾಕೆ? ನೀನ್ ಜೈಲ್ಗೆ ಹೋಗಿದ್ಯಾಕೆ? ನನಗೆ ಉತ್ತರ ಬೇಕಪ್ಪ, ಉತ್ತರ ಕೊಡು.